ಭಾರತೀಯರಿಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಅಂದ್ರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಇಟ್ಟಿರುವಂತಹ ಒಂದು ಮೈಲಿಗಲ್ಲು. ಹೌದು, ಐಎಸ್ಎಸ್ಗೆ ಭಾರತದ ಶುಭಾಂಶು ಶುಕ್ಲಾ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಭಾರತದ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದು ಮೊದಲ ಭಾರತೀಯ ಅನ್ನೋ ಗರಿಮೆಗೆ ಪಾತ್ರರಾಗಿದ್ದಾರೆ. ಒಟ್ಟು 4 ಗಗನಯಾನಿಗಳು ಇರುವಂತಹ ಆ ಸ್ಪೇಸ್ ಕ್ರಾಫ್ಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅದರ ಜೋಡಣೆ ಪ್ರಕ್ರಿಯೆ ಅಥವಾ ಡಾಕಿಂಗ್ ಅದು ಯಶಸ್ವಿಯಾಗಿ ನಡೆದಿದೆ. ಡಾಕಿಂಗ್ ಆಗ್ತಾ ಇದ್ದಾಗೆ ಇವರಿದ್ದಂಥ ಸ್ಪೇಸ್ ಕ್ರಾಫ್ಟ್ನಿಂದ ಐಎಸ್ಎಸ್ಗೆ ಅವರು ಹೆಜ್ಜೆಯನ್ನ ಇಟ್ಟಿದ್ದಾರೆ. 4:30 ಸಂದರ್ಭದಲ್ಲಿ ಡಾಕಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅಂತ ಅಂದಾಜಿತ್ತು. ಬಟ್ 27 ನಿಮಿಷ ಮುಂಚಿತವಾಗಿಯೇ ಈ ಡಾಕಿಂಗ್ ಪ್ರಕ್ರಿಯೆ ನಡೆದಿದೆ. ಅದೇನು ಸಮಸ್ಯೆ ಇಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ರು ಹಿರಿಯ ವಿಜ್ಞಾನಿಗಳು. ಎಲ್ಲ ಅಂದ್ಕೊಂಡಂತ ರೀತಿಯಾಗಿ ಯಶಸ್ವಿಯಾಗಿ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಈಗ 14 ದಿನಗಳ ಕಾಲ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರ್ತಾರೆ. 14 ದಿನಗಳ ಕಾಲ ಅವರು ಸುಮಾರು 60 ಪ್ರಯೋಗಗಳನ್ನು ಮಾಡೋರಿದ್ದಾರೆ. ಈ 60 ಪ್ರಯೋಗಗಳಲ್ಲಿ ಬಹಳಷ್ಟು ಪ್ರಯೋಗಗಳು ಮುಂದಿನ ಭವಿಷ್ಯದ ವಿಚಾರವಾಗಿ ಗೇಮ್ ಚೇಂಜರ್ಗಳು ಅನ್ನುವಂಥ ರೀತಿಯಾಗಿಯೇ ಅದನ್ನು ವಿಶ್ಲೇಷಿಸುವ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಕಾರಣಗಳು ಬಹಳಷ್ಟಿದೆ, ಅದನ್ನು ನೀವು ಗಮನಿಸ್ತಿದ್ದೀರಾ. ಬೆಳಗ್ಗೆಯಿಂದನೂ ಕೂಡ TV9ನಲ್ಲಿ ನಮ್ಮ ಜೊತೆಗಿದ್ದಂಥ ಅತಿಥಿಗಳು, ತಜ್ಞರು ಈ ಪ್ರಯೋಗಗಳು ಹೇಗೆ ಅನುಕೂಲ ಬರುತ್ತೆ ಮುಂದಿನ ಭವಿಷ್ಯದಲ್ಲಿ ಅನ್ನುವಂಥನ್ನು ಅವ್ರು ವಿವರಿಸ್ತಾ ಇದ್ರು. ಬಟ್ ಭಾರತೀಯರಿಗೆ ಹೆಮ್ಮೆ ವಿಚಾರ ಅಂತಂದರೆ ಶುಭಾಂಶು ಶುಕ್ಲಾ ಈ ಒಟ್ಟು ಸ್ಪೇಸ್ ಕ್ರಾಫ್ಟ್ನ ಪೈಲಟ್ ಆಗಿದ್ದಂಥವ್ರು. ಜೊತೆಗೆ ಬೇರೆ ಬೇರೆ ತೆರನ ಅಂತ ಪ್ರಮುಖವಾದಂಥ ಕೆಲ ಪ್ರಯೋಗಗಳೇನಿದೆ ಅದನ್ನು ಶುಭಾಂಶು ಶುಕ್ಲಾ ಅವರ ನೇತೃತ್ವದಲ್ಲೇ ನಡೀತಾ ಹೋಗುತ್ತೆ. ಅದು ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭಾರತದ ಗಗನಯಾನಿಗಳು ಈ ರೀತಿಯಾಗಿ ISSಗೆ ತೆರಳೋದಕ್ಕೆ ಅಥವಾ ಗಗನಯಾನ ಕೈಗೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಸ್ಫೂರ್ತಿದಾಯಕ ಆಗುವಂಥ ಸಂಗತಿಯೂ ಕೂಡ ಹೌದು. ಸೊ ಡಾಕಿಂಗ್ ಪ್ರಕ್ರಿಯೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇನ್ನು 14 ದಿನಗಳ ಈ ಪ್ರಯೋಗಗಳು ಯಾವ ರೀತಿಯಾಗಿ ನಡೆಯುತ್ತವೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಿದೆ. ಆಮೇಲೆ ಅಲ್ಲಿಂದ ಪ್ರತಿ ಕ್ಷಣವೂ ಕೂಡ ಇನ್ಫಾರ್ಮೇಷನನ್ನು ಇಲ್ಲಿಗೆ ಭಾರತ ಅಂದರೆ ನೆಲಕ್ಕೆ ಕಳಿಸ್ಕೊಡೋದಕ್ಕೆ ಅವಕಾಶಗಳು ಕೂಡ ಇದೆ. ಆಮೇಲೆ ಅವರ ತಂದೆ ತಾಯಿ ಜೊತೆಗೆ ಪತ್ನಿ ಎಲ್ಲ ಭಾಳ ಖುಷಿಯಾಗಿರುವಂಥ ಸಂದರ್ಭ ಇದು. ಅವರೆಲ್ಲ ಮಾತನಾಡಿ ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ, ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. कल आंखें नम थी लेकिन आज मैं बहुत खुश हूँ। रात भर आपने वो लाइव फीड भी देखा? बिल्कुल देखा कि किस तरीके से वो जा रहे थे? देखा, रात में देखा हमने, बहुत अच्छा लग रहा है। अब ये अंदर चले गए, अब कोई दिक्कत नहीं। क्या कुछ कहना चाहेंगे? अब कोई दिक्कत नहीं है, बेहद खुश है। अब 14 दिन बाद उनका इंतजार रहेगा वापसी का? 14 वापसी का इंतजार रहेगा कि जल्दी से आए, जल्दी से मिले आके हम लोगों से, उसी का इंतजार। जब वो ट्रेनिंग कर रहे थे इस बीच मुलाकात आपकी हुई नहीं, लेकिन वीडियो कॉल पे लगातार बातचीत हो रही थी? हाँ, वीडियो कॉल से बात हो रही थी, मुलाकात भी हुई थी, अप्रैल में हुई थी, एक बार हुई मुलाकात। आपने आखिरी बार दही चीनी खिला के भेजा था कि यात्रा शुभ रहे, सब कुछ ठीक रहे, मंगलमय रहे, जो मेहनत आपने किया वो सब सफल रहे? हाँ, हमने खिलाया था, दही चीनी खिलाया था उसको, दही पेड़ा खिला के भेजा है। आप सब भी बहुत गौरव फील कर रहे होंगे, ये हमारे पूरे इंडिया के लिए बहुत प्राउड मोमेंट है। हम डेस्परेटली वेट कर रहे थे कि डॉकिंग हो, सेफली वो पहुंचे और उसकी डॉकिंग हो, एंड वो हमने भी देखा। एंड आई एम सो हैप्पी कि वो डॉकिंग भी सेफली हो गई है। जिसका जी, हमारी बात उनके लॉन्च होने से पहले, तो उनकी यहाँ से सी ऑफ टिप टॉप होने से पहले बात हुई थी। एंड वो बहुत खुश और कॉन्फिडेंट थे, वो बोल रहे थे कि वो पहुँचेंगे और अपना काम अच्छे से करेंगे, जो उन्होंने करके दिखाया है। आई एम श्योर। थैंक यू। सफल लैंडिंग के बाद कैसे देख रहे हैं आप लोग, कैसा? इसी सफलता का वेट कर रहे थे जो उन्होंने करके दिखाया है। एंड आई एम सुपर्बली प्राउड राइट नाउ, एंड दैट्स ऑल आई कैन से अभी। थैंक यू। बहुत खुशी है, बहुत अपने को जो है बहुत अच्छा महसूस कर रहे हैं। बच्चे ने सफल उसके जो है डॉकिंग हुई है, इसके लिए हम जो है ईश्वर को बहुत बहुत जो है धन्यवाद करते हैं, बहुत प्रणाम करते हैं उसको। बहुत हम जो है उसको इसी के लिए प्रार्थना की थी कि ईश्वर ने हमारे बच्चे पर जो है पूरी छत्र छाया है उसकी, और उसके लिए हम ईश्वर को जो है पूरी तरह से अपने दिल से जो है शुक्रिया अदा करते हैं। बहुत अच्छा लगा, बहुत अच्छा लगा, बहुत हम प्रसन्न हैं। हमारे बच्चे की जो है भी लैंडिंग हुई है, कायदे से जो है डॉकिंग हो गई, ये बहुत खुशी की बात है। ये बहुत ही अहम पड़ाव था, उसके लिए उसने जो है अच्छी तरह उसने मेहनत करके जो भी
सक्सेस प्राप्त की है, उसके लिए हम बहुत खुश हैं और बच्चे पर गर्व है, हमें पूरा अपने बच्चे पर गर्व है। और बच्चा बोल्ड है शुरू से ही, बताया तो कि स्कूल का जो है ये सब महिमा स्कूल की है। हम लोग भी हैं, मगर स्कूल ने बहुत कुछ दिया उसे। ಸೊ ಇದು ಅವರ ತಂದೆ ತಾಯಿ ಹಾಗೆ ಪತ್ನಿ, ಇವರೆಲ್ಲ ಇಷ್ಟೊಂದು ಖುಷಿ ವ್ಯಕ್ತಪಡಿಸ್ತಾ ಇರೋದು ಒಂದು ರೀತಿ ನಿರಾತಂಕ ಅನ್ನುವಂಥ ಭಾವನೆಗೆ ಬಂದಿರೋದಕ್ಕೆ ಕಾರಣ ಏನು ಅಂತ ಅಂದರೆ, ಏನಾದ್ರು ಸಮಸ್ಯೆಗಳಾಗ್ತಾ ಆದರೆ ಇಂಥ ಗಗನಯಾನದ ಸಂದರ್ಭದಲ್ಲಿ ಅದು ಈ ಸ್ಪೇಸ್ ಕ್ರಾಫ್ಟ್ನಲ್ಲಿ ಅವರು ಈ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪುವ ಸಂದರ್ಭ ಇರುತ್ತಲ್ಲ, ಅಂಥ ಟೈಮ್ನ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಒನ್ಸ್ ಡಾಕಿಂಗ್ ಆಗಿ ಅವರು ISS ಒಳಗೆ ಹೋದ್ರು ಅಂತ ಅಂದರೆ, ಬಾಹ್ಯಾಕಾಶ ನಿಲ್ದಾಣ ಕಾಲಿಟ್ರು ಅಂತ ಅಂದರೆ, ಇನ್ನು ಸಮಸ್ಯೆಗಳು ತಾಂತ್ರಿಕ ದೋಷಗಳಾಗೋ ಸನ್ನಿವೇಶಗಳು ತೀರಾ ಕಮ್ಮಿ ಇರುತ್ತೆ. ಸ್ಪೇಸ್ ಕ್ರಾಫ್ಟಿಗೆ ಸಂಬಂಧಪಟ್ಟಾಗೆ ಏನಾದ್ರು ಸಮಸ್ಯೆಗಳಾಗೋದು, ಈ ಥರದೆಲ್ಲ ನಾವು ಭಾಳಷ್ಟು ತಾಂತ್ರಿಕವಾದಂಥ ಸಮಸ್ಯೆಗಳು ಹಿಂದೆಲ್ಲ ನೋಡಿದ್ದೀವಿ. ಸೊ ಈಗ ಒಂದು ಮಟ್ಟಿಗೆ ರಿಲೀಫ್ ಏನಂದರೆ, ಸದ್ಯ ISS ಹೋಗ್ಬಿಟ್ರು, ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿಟ್ರು, ಇನ್ನೇನು ಸಮಸ್ಯೆ ಇಲ್ಲ ಅಂತ. ಹಾಗಾಗಿ ಇನ್ನು 14 ದಿನಗಳ ಅವರ ಪ್ರಯೋಗ ಅವ್ರೇನೋ ಅದು ನಿರಾತಂಕವಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಇನ್ನು ವಿಚಾರ ಏನು ಅಂತಂದರೆ, ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರುವಂಥ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಈಗ ಮೊನ್ನೆ ಆದಂಥದ್ದು ನಾವು ಸುನೀತಾ ವಿಲಿಯಮ್ಸ್ ಅವ್ರ ವಿಚಾರವಾಗಿ ಏನು ನೋಡಿದ್ವಲ್ಲ, ಕೆಲವೇ ದಿನಗಳ ಮಟ್ಟಿಗೆ ಹೋದಂಥವ್ರು 260 ದಿವಸ ಇರಬೇಕಾಗಿ ಬಂತವ್ರು. ಅವಾಗ ಏನಾಗಿತ್ತು, ಸ್ಪೇಸ್ ಕ್ರಾಫ್ಟಲ್ಲಿ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ಸ್ಪೇಸ್ ಕ್ರಾಫ್ಟ್ ಟ್ರಾವೆಲಿಂಗ್ ಟೈಮಲ್ಲಿ ಮಾತ್ರ ಸಮಸ್ಯೆ ಆಗುವಂಥದ್ದು. ISS ನಲ್ಲಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಒಂದು ರೀತಿ ಈಗ ನಿರಾತಂಕವಾಗಿರುವಂಥ ಸಂದರ್ಭ.